ನಮಸ್ತೆ ಸ್ನೇಹಿತರೆ, ಡಾಕ್ಯುಮೆಂಟರಿ ಸ್ಟೈಲ್ ಸೀರೀಸ್ನ 4ನೇ ವಿಡಿಯೋ ಇದು. ಈ ಪರ್ಟಿಕ್ಯುಲರ್ ವಿಡಿಯೋನಲ್ಲಿ ನಾವು ಈ ಥರದೊಂದು ಟೈಮ್ ಲೈನ್ ಆನಿಮೇಷನ್ ಹಾಗೇನೆ ಡೇಟ್ ಅಥವಾ ಟೈಮ್ ಕೌಂಟರ್ ಅಂತ ಹೇಳ್ಬೋದು, ಬೇಸಿಕಲಿ ನಂಬರ್ ಕೌಂಟ್ ಆನಿಮೇಷನ್ ಹೇಗೆ ಮಾಡೋದು ಅನ್ನೋದನ್ನ ಕಲಿತೀವಿ. ಈ ಥರದ ಆನಿಮೇಷನು ಯೂಶಲಿ ನಿಮ್ಮ ವಿಡಿಯೋಗಳಲ್ಲಿ ಯಾವ್ದಾರೋ ಒಂದು ಪರ್ಟಿಕ್ಯುಲರ್ ಟೈಮ್ ಲೈನ್ ಬಗ್ಗೆ ಮಾತಾಡ್ತಿರ್ತೀರ ಅನ್ಕೊಳ್ಳಿ. ಅಂದರೆ ಮೇ ಬಿ ಇವಾಗ 1940s ಈ ಥರ ಆಯಿತು, ಆಮೇಲೆ 1960s ಈ ಥರ ಆಯಿತು, ಇಲ್ಲ ಒಂದು ಡೇಟ್ ವೈಸ್ ಏನಾದರೂ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತೀರಾ ಅಂತ ಹೇಳಿ, ಆ ಥರ ಟೈಮ್ನಲ್ಲಿ ಇದು ಯೂಸ್ ಆಗುತ್ತೆ. ಹಾಗೇನೆ ನಂಬರ್ಸ್ ಬಗ್ಗೆ ಏನಾದರೂ ಮಾತಾಡ್ತೀರಾ ಅಂತ ಹೇಳಿದ್ರೆ ಅಲ್ಲಿ ಕೂಡ ಟೈಮರ್ ಕೌಂಟರ್ಸ್ ಎಲ್ಲ ಯೂಸ್ ಆಗುತ್ತೆ. ಸೊ ಮೇ ಬಿ 2004 ಈ ಥರ ಆಗಿತ್ತು, 2003 ಈ ಥರ ಆಗಿತ್ತು. 2004 2003ಗೆ ಟೈಮ್ ಚೇಂಜ್ ಮಾಡ್ಬೇಕಂತ ಹೇಳಿದಾಗ ಅವಾಗ ಈ ಟೈಮರ್ ಕೌಂಟರ್ ಈ ಥರದ್ದೆಲ್ಲ ಯೂಸ್ ಮಾಡ್ಕೋಬಹುದು. ಸೊ ಈ ಥರದ ಅನಿಮೇಷನ್ಸ್ ಎಲ್ಲ ಹೇಗೆ ಮಾಡೋದಂತ ಬನ್ನಿ ನೋಡೋಣ. ಈ ಪರ್ಟಿಕ್ಯುಲರ್ ಎಕ್ಸಾಂಪಲಲ್ಲಿ ನಾನು ಆ ಟೈಮ್ ಲೈನ್ ಆನಿಮೇಷನ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ. ಸೊ ಅದನ್ನು ಫಸ್ಟು ನೋಡೋಣ. ಸೊ ಇಲ್ಲಿ ನೋಡ್ಬೋದು, ನಮಗೆ ಬಾಟಮಲ್ಲಿ ಡಿಫ್ರೆಂಟ್ ಇಯರ್ಸ್ ತೋರಿಸ್ತಾ ಇದೆ. ಇಲ್ಲಿ ಮೇಲ್ಗಡೆ ಅದರ ತಕ್ಕನಂಗೆ ಆನಿಮೇಷನ್ ಏನೋ ಒಂದು ಪ್ಲೇ ಆಗ್ತಿದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಟೈಮರ್ ಕೌಂಟರ್ ಕೂಡ ಇದೆ. ಈ ಪರ್ಟಿಕ್ಯುಲರ್ ಟ್ಯುಟೋರಿಯಲಲ್ಲಿ ನಾನು ಕಂಪ್ಲೀಟಾಗಿ ಈ ಸೀನ ಹೇಗೆ ರಿಗಾಪ್ ಮಾಡೋದು ಅನ್ನೋದು ತೋರಿಸಲ್ಲ. ಮೇಯ್ನಾಗೆ ಈ ಟೈಮ್ ಲೈನ್ನ ಹೇಗೆ ಕ್ರಿಯೇಟ್ ಮಾಡ್ಬೋದು ಅಥವಾ ಈ ಆನಿಮೇಷನ್ಸ್ ಹೇಗೆ ಮಾಡ್ಬೋದು ಅದನ್ನು ತೋರಿಸ್ತೀನಿ. ಆ್ಯಂಡ್ ಮೇಲ್ಗಡೆ ಟೈಮರ್ ಕೌಂಟರ್ ಹೇಗೆ ಮಾಡೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇನ್ನು ಮಿಕ್ಕಿರೋದು ಇಂಪ್ಲಿಮೆಂಟೇಷನ್ ಬಂದು ನಿಮಗೆ ಬಿಟ್ಟಿರೋದು ಯಾವ ರೀತಿ ಮಾಡ್ಬೋದಂತ. ಆಲ್ಮೋಸ್ಟ್ ಈ ಪರ್ಟಿಕ್ಯುಲರ್ ಟೈಮ್ ಲೈನ್ಗೆ ಏನು ಆನಿಮೇಷನ್ ಟೆಕ್ನಿಕ್ಸ್ ಯೂಸ್ ಮಾಡಿರ್ತೀನಿ ಅದೇ ಆನಿಮೇಷನ್ ಟೆಕ್ನಿಕ್ಸ್ನ ಇಲ್ಲೂ ಯೂಸ್ ಮಾಡಿರೋದು. ಅಬ್ಸರ್ವ್ ಮಾಡಿ, ರೀಕ್ರಿಯೇಟ್ ಮಾಡಿ, ನೀವೇ ಓನಾಗಿ ಟ್ರೈ ಮಾಡಿ. ಫಸ್ಟು ಟೈಮ್ ಲೈನ್ ಆನಿಮೇಷನ್ ಹೇಗೆ ಮಾಡೋದಂತ ನೋಡೋಣ. ಸೊ ಇಲ್ಲಿ ಸೇಮ್ ಪ್ರಾಜೆಕ್ಟ್ ಫೈಲ್ನ ಯೂಸ್ ಮಾಡ್ತಿದ್ದೀನಿ ನಾನು. ಇಲ್ಲಿ ರೀಕ್ರಿಯೇಟ್ ಆನಿಮೇಷನ್ ಅಂತಿದೆ. ಇದರಲ್ಲಿ ಸೇಮ್ ಕಾಂಪ್ಸಿಗೆ ಹೋಗ್ತಿದ್ದೀನಿ. ಮೇನ್ ಕಾಂಪು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಪ್ರಾಜೆಕ್ಟ್ ಪ್ಯಾನಲಲ್ಲಿ 3ನೇ ಐಕಾನ್ ಕ್ರಿಯೇಟ್ ನ್ಯೂ ಕಾಂಪೋಸಿಷನ್. ಸೊ ಇದು ಯಾಕೆ ಮಾಡ್ತಿರೋದು ಅಂತ ಹೇಳಿದ್ರೆ, ಹೊಸ ಕಾಂಪ್ ಕ್ರಿಯೇಟ್ ಆಗಿದ ತಕ್ಷಣ ಆ ಫೋಲ್ಡರ್ ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಅಷ್ಟೇ. ಅದು ಸೆಲೆಕ್ಟ್ ಮಾಡದೆ ಕೂಡ ಮಾಡ್ಬೋದು, ಆಚೆ ಬಂದು ಕೂತ್ಕೊಳ್ಳುತ್ತೆ. ಆಮೇಲೆ ಅದನ್ನು ಮತ್ತೆ ನೀವು ಡ್ರ್ಯಾಗ್ ಮಾಡಿ ಅಲ್ಲಿ ಡ್ರಾಪ್ ಮಾಡಬೇಕು. ಸೊ ಆರ್ಗನೈಸೇಷನ್ ಮುಂಚೆನೇ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆ ರೀತಿ ಮಾಡ್ತಾ ಇರೋದಷ್ಟೇ. ಸೊ ಇವಾಗ ಇಲ್ಲಿ ಟೈಮ್ ಲೈನ್ ಆನಿಮೇಷನ್ ಅಂತ ಆಲ್ರೆಡಿ ಹೆಸರು ಕೊಟ್ಟಿದ್ದೀನಿ ನಾನು. ಸೊ ಅದಕ್ಕೆ ಇವಾಗ ಇಲ್ಲಿ ಟೈಮ್ ಲೈನ್ ಆನಿಮೇಷನ್ ಟ್ಯೂಟೋರಿಯಲ್ ಅಂತ ಕೊಡ್ತಾ ಇದ್ದೀನಿ. ಸೇಮು 1920 1080 30 FPS 10 ಡ್ಯೂರೇಷನ್ 10 seconds. ಓಕೆ ಅಂತ ಕೊಡಿ. ಫಸ್ಟು ನಾವು ಟೈಮ್ ಲೈನ್ಗೆ ಈ ಥರದೊಂದು ಗೆರೆಗಳದ್ದು ಏನನ್ಬೋದು, ಇದಕ್ಕೆ ಶೇಪ್ಸ್ ಅಥವಾ ಡ್ರಾಯಿಂಗ್ ಥರ ಕ್ರಿಯೇಟ್ ಮಾಡ್ಕೋಬೇಕು. ಸಿಂಪಲ್ ಇದು ಕ್ರಿಯೇಟ್ ಮಾಡೋದು. ಪೆನ್ ಟೂಲ್ ತೊಗೊಳ್ಳಿ. ಸ್ಟ್ರೋಕ್ ಬೇಕು ನಮಗೆ. ಸೊ ಫಿಲ್ ಆಫ್ ಮಾಡ್ಕೊಂಡಿದ್ದೀನಿ, ಸ್ಟ್ರೋಕ್ ಮಾತ್ರ ತೊಗೊಂಡಿದ್ದೀನಿ. ಅಗೇನ್ ಬಿಡ್ತು ಸದ್ಯಕ್ಕೆ ಇಷ್ಟೇ ಇರಲಿ, ಆಮೇಲೆ ಚೇಂಜ್ ಮಾಡ್ಕೋಬೋದು. ಸೊ ಲೆಫ್ಟಿಂದ ರೈಟ್ ಸೈಡ್, ಲೆಫ್ಟಲ್ಲಿ ಒಂದು ಡಾಟ್ ಪ್ಲೇಸ್ ಮಾಡಿದ್ದೀನಿ. ರೈಟ್ ಸೈಡ್ಗೆ ಬಂದುಬಿಟ್ಟು ಶಿಫ್ಟ್ ಇಟ್ಕೊಂಡು ಕ್ಲಿಕ್ ಮಾಡಿ. ಇವಾಗ ಒಂದು ಸ್ಟ್ರೈಟ್ ಲೈನ್ ಕ್ರಿಯೇಟ್ ಆಗುತ್ತೆ. ಶೇಪ್ ಲೇಯರ್ ಸೆಲೆಕ್ಟ್ ಮಾಡಿ, ಸೆಲೆಕ್ಷನ್ ಟೂಲಿಗೆ ಬನ್ನಿ, ಯಾಕಂದರೆ ಇದ್ರ ಕೆಲಸ ಕಂಪ್ಲೀಟ್ ಆಯಿತು ಸದ್ಯಕ್ಕೆ. ವಿಡ್ತು ನಿಮಗೆ ಎಷ್ಟು ಬೇಕು ಅಷ್ಟು ಪ್ಲೇಸ್ ಮಾಡ್ಕೊಳ್ಳಿ, ಚೇಂಜ್ ಮಾಡ್ಕೊಳ್ಳಿ. ಸೊ 10 ಕೊಟ್ಟಿದ್ದೀನಿ ನಾನು, ಪರವಾಗಿಲ್ಲ, ಫಾರ್ ದ ಟೈಮ್ ಬಿಂಗ್ ಇಷ್ಟಿರಲಿ. ರೀನೇಮ್ ಮಾಡ್ಕೊಳ್ಳಿ ಇಲ್ಲಿ ಬಂದು. ಸೊ ಲೇಯರ್ ಸೆಲೆಕ್ಟ್ ಮಾಡಿ, ಎಂಟರ್ ಪ್ರೆಸ್ ಮಾಡಿ, ಹಾರಿಸಾಂಟಲ್ ಲೈನ್. ನೆಕ್ಸ್ಟು ಆ್ಯಂಕರ್ ಪಾಯಿಂಟ್ನ ಸೆಂಟರ್ ಮಾಡಬೇಕು. ಅದಕ್ಕೋಸ್ಕರ ಲೇಯರ್ ಸೆಲೆಕ್ಟ್ ಮಾಡಿ, ಕಂಟ್ರೋಲ್ ಆಲ್ಟ್ ಹೋಮ್ ಪ್ರೆಸ್ ಮಾಡಿ, ಆ್ಯಂಕರ್ ಪಾಯಿಂಟ್ ಸೆಂಟರ್ ಆಗುತ್ತೆ. ಮತ್ತು ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಿ, ಲೇಯರ್ ಸೆಂಟ್ರಿಗೆ ಬರುತ್ತೆ. ನೆಕ್ಸ್ಟು ಇದು ರೂಲರ್ ಎಲ್ಲ ತೆಗಿದ್ದೀನಿ, ಕಂಟ್ರೋಲ್ ಆರ್ ಪ್ರೆಸ್ ಮಾಡಿ. ಹಾಗೆ ನಿಮ್ದ್ರಲ್ಲಿ ಇರಲ್ಲ, ಬಟ್ ಇದು ಮುಂಚೆ ಯೂಸ್ ಮಾಡಿದೆ ಅದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ಇನ್ನೊಂದು ಶೇಪ್ ಬರ್ಕೊಳ್ಳೋಣ. ಸೇಮ್ ಪೆನ್ ಟೂಲ್ ತೊಗೊಳ್ಳಿ, ಚಿಕ್ಕದಾಗೆ ಒಂದು ಲೈನ್ ಹಾಕ್ಬೇಕು ನಾವು. ಸೊ ಕ್ಲಿಕ್ ಮಾಡಿ, ಶಿಫ್ಟ್ ಇಟ್ಕೊಂಡು ಕೆಳಗಡೆ ಕ್ಲಿಕ್ ಮಾಡಿ, ಸ್ಟ್ರೈಟ್ ಲೈನ್ ಬರುತ್ತೆ. ಈ ಲೇಯರ್ಗೆ ನಾನು ಲಾಂಗ್ ವರ್ಟಿಕಲ್ ಲೈನ್ ಅಂತ ಕೊಡ್ತೀನಿ ಹೆಸರು. ಸೇಮ್ ಸೆಲೆಕ್ಷನ್ ಟೂಲು, ಇದು ಎಸ್ ಪ್ರೆಸ್ ಮಾಡಿ, ಲೈನ್ ತುಂಬ ಉದ್ದ ಆಯ್ತು ಇದು. ಇಲ್ಲಿ ಸ್ಕೇಲ್ನಲ್ಲಿ ಚೈನ್ ಲಿಂಕ್ ರಿಮೂವ್ ಮಾಡಿ, ನಾವು ಬರೀ ವರ್ಟಿಕಲ್ ಮಾತ್ರ ಇವಾಗ ಸ್ಕೇಲ್ ಡೌನ್ ಮಾಡಬೇಕು. ಸೊ ಇವಾಗ ನಾನು ರೈಟ್ ಸೈಡ್ 50% ಮಾಡ್ತೀನಿ. ಇವಾಗ ವರ್ಟಿಕಲ್ ಲೈನ್ ಮಾತ್ರ ಸ್ಕೇಲ್ ಡೌನ್ ಆಗುತ್ತೆ. ನೆಕ್ಸ್ಟ್ ಇದನ್ನು ಮೇಲ್ ತೊಗೊಂಡೋಗ್ತೀನಿ ಸ್ವಲ್ಪ. ಸೊ ಶಿಫ್ಟ್ ಇಟ್ಕೊಂಡು ಅಪ್ ಆರೋ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಮೇಲೋಗಿ ಕೂತ್ಕೊಳ್ಳುತ್ತೆ. ಆಚೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಲೈನ್ ಬಂದಿದೆ. ಇವಾಗ ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಪ್ಲೇಸ್ ಮಾಡಬೇಕು. ಸೊ ಒಂದು ರೀತಿ ಮಾಡೋದೇನೆಂದರೆ, ಡೂಪ್ಲಿಕೇಟ್ ಮಾಡಿ ಮೂವ್ ಮಾಡ್ಕೊಳ್ಳಿ, ಮತ್ತು ಡೂಪ್ಲಿಕೇಟ್ ಮಾಡಿ ಮೂವ್ ಮಾಡ್ಕೊಳ್ಳಿ. ಇದು ಲೆಂದಿ ಪ್ರಾಸೆಸ್ಸು, ಜೊತೆಗೆ ನಮಗೆ ಲೇಯರ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಫ್ಟರ್ ಎಫೆಕ್ಟ್ಸಲ್ಲಿ ವರ್ಕ್ ಮಾಡುವಾಗ ಆದಷ್ಟು ಕಮ್ಮಿ ಲೇಯರ್ಸಲ್ಲಿ ವರ್ಕ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಇಲ್ಲಿ ಇದೆಲ್ಲ ಡಿಲೀಟ್ ಮಾಡ್ತೀನಿ. ಈ ವರ್ಟಿಕಲ್ ಲೈನ್ ಬರೆದಿದ್ದೀವಲ್ಲ, ಇದರಲ್ಲಿ ಒಳಗಡೆ ಹೋದರೆ ನಾವು ಕಂಟೆಂಟ್ಸಲ್ಲಿ ರೈಟ್ ಸೈಡಲ್ಲಿ ಆ್ಯಡ್ ಅಂತಿದೆ, ಸೆಲೆಕ್ಟ್ ಮಾಡಿಬಿಟ್ಟಿದ್ದು ರಿಪೀಟರ್ ಅಂತಿರುತ್ತೆ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ರಿಪೀಟರ್ ಕೆಲಸ ಏನಂತ ಹೇಳಿದ್ರೆ, ನಾವೇನು ಶೇಪ್ನ ಬರೆದಿದ್ದೀವಿ ಅದನ್ನು ರಿಪೀಟ್ ಮಾಡುತ್ತೆ ಎಷ್ಟು ಸತಿ ಬೇಕಾದರೂ ಆ್ಯಂಡ್ ಯಾವ ಡೈರೆಕ್ಷನಲ್ಲಿ ಬೇಕಾದರೂ. ಸೊ ಇಲ್ಲಿ ನೀವು ನೋಡಿದ್ರೆ ರಿಪೀಟರ್ 1 ಅಂತ ಬಂದಿದೆ ಶೇಪ್ ಕೆಳಗಡೆ. ಸೊ ಇದು ಯಾರೋ ಓಪನ್ ಮಾಡಿದಾಗ ಕಾಪೀಸ್ ಅಂತಿದೆ. ಸೊ ಇಲ್ಲಿ ನಮಗೆ ಎಷ್ಟು ಕಾಪೀಸ್ ಬೇಕು ಅಷ್ಟು ಕ್ರಿಯೇಟ್ ಮಾಡ್ಕೋಬೋದು. ಸೊ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದಾಗ ಇಲ್ಲಿ ನೋಡ್ಬೋದು ಕಾಪೀಸ್ ಬರ್ತಾ ಇದೆ. ಆ್ಯಂಡ್ ಇದಾದ್ಮೇಲೂ ಕೂಡ ಹೋಗ್ತಾ ಇರುತ್ತೆ ಇದು.
ಸೊ ನೀವು ಇದು ಲೇಯರ್ನ ಮೂವ್ ಮಾಡಿಕೊಂಡ್ರೆ ಇಲ್ಲಿ ನೋಡಿ ಕಾಪೀಸ್ ಕಾಣಿಸುತ್ತೆ. ಸೊ ಒಂದು ಅಂದಾಜಾಗೆ ವ್ಯಾಲ್ಯೂಸ್ನ ಸೆಟ್ ಮಾಡಿ. ಸೊ ಮೇ ಬಿ ಇವಾಗ ನಾನು 10 ಕೊಡ್ತೀನಿ ನಾನು ಫಸ್ಟು. ಆಮೇಲೆ ಆಫ್ಸೆಟ್ನ ವೇರಿ ಮಾಡಿ. ಆಫ್ಸೆಟ್ ಅಂದರೆ ಈ ಜಾಗನ ಚೇಂಜ್ ಮಾಡೋದಂತ. ಈ ರೀತಿ ಅಂದರೆ -4 ಅಂತ ಹೇಳಿದ್ರೆ ನಾವು ಲೈನ್ ಬರೆದಿದ್ದೀವಲ್ಲ, ಸೆಂಟ್ರಿಂದ ಲೆಫ್ಟ್ ಸೈಡು 4 ಲೈನ್ ಹೋಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಇದೇ ರೀತಿ ಜಾಸ್ತಿ ಮಾಡಿ ಆಫ್ಸೆಟ್ನ ಕಮ್ಮಿ ಮಾಡ್ಕೋತಾ ಹೋಗಿ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಲೈನ್ ಬೇಕು ಅಂದಾಜಾಗೆ ಅಂತ ಹೇಳ್ಬಿಟ್ಟು. ಸೊ ಮೇ ಬಿ ಇಲ್ಲ ನೀವು -10 ಕೊಡಿ, ಆಮೇಲೆ ಇನ್ಕ್ರೀಸ್ ಮಾಡಿ ಈ ಕಡೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೇ. ಸೊ ಇದು ಪರವಾಗಿಲ್ಲ. ಇದೇ ರೀತಿ ನೆಕ್ಸ್ಟು ಇದಕ್ಕಿಂತ ಚಿಕ್ಕ ಲೈನ್ಸ್ ಬೇಕು ನಮಗೆ. ಅದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದೇ ಶೇಪ್ನ ರೆಪ್ಲಿಕೇಟ್ ಮಾಡ್ತೀನಿ ಅಥವಾ ಡೂಪ್ಲಿಕೇಟು. ಸೊ Ctrl D ಆಮೇಲೆ ಎಸ್ ಪ್ರೆಸ್ ಮಾಡಿ. ಇದು ಇದಕ್ಕಿಂತ ಚಿಕ್ಕದು. ಸೊ ಮೇ ಬಿ 30%. ಆಮೇಲೆ ಶಿಫ್ಟ್ ಇಟ್ಕೊಂಡು ಲೆಫ್ಟ್ ಸೈಡ್ ಹೋಗಿ, ಆದಷ್ಟು ಸೆಂಟ್ರಲ್ ಇರೋ ಥರ ಪ್ಲೇಸ್ ಮಾಡ್ಕೊಳ್ಳಿ ಕೆಳಗಡೆ ಈ ರೀತಿ. ಇವಾಗ ನಮಗೆ ಟೈಮ್ ಲೈನ್ ಕ್ರಿಯೇಟ್ ಆಗಿದೆ. ಸೊ ಈ ಆ್ಯನಿಮೇಷನ್ ಇವಾಗ ಏನು ಕ್ರಿಯೇಟ್ ಮಾಡಿದ್ದೀವಿ ಇದನ್ನು ನಾವು ಬೇಕಾದ್ರೆ ಒಂದು ಕಾಂಪೋಸಿಷನಲ್ಲಿ ಹಾಕೋಬೋದು ಅಥವಾ ಒಂದು ಗ್ರೂಪ್ನಲ್ಲಿ. ಸೊ ಆಫ್ಟರ್ ಎಫೆಕ್ಟ್ಸಲ್ಲಿ ಹೇಗೆ ಗ್ರೂಪ್ ಕ್ರಿಯೇಟ್ ಮಾಡೋದು ಅಂತ ಹೇಳಿದ್ರೆ ಪ್ರೀ ಕಾಂಪ್ ಅಂತ ಹೇಳ್ತೀವಿ. ಬೇಸಿಕಲಿ ಒಂದು ಕಾಂಪೋಸಿಷನಲ್ಲಿ ಈ ಕೆಲಸ ಮಾಡಿಬಿಟ್ಟು ಅದನ್ನು ಇನ್ನೊಂದು ಕಡೆ ಯೂಸ್ ಮಾಡೋ ಥರ. ಬಟ್ ಇಲ್ಲಿ ನಾವು ಆಲ್ರೆಡಿ ಮೇನ್ ಕಾಂಪೋಸಿಷನಲ್ಲಿ ಕೆಲಸ ಮಾಡಿದ್ದೀವಿ. ಇದನ್ನು ಗ್ರೂಪ್ ಮಾಡಬೇಕಂದ್ರೆ ಇನ್ನೊಂದು ಕಾಂಪೋಸಿಷನ್ ಥರ ಕ್ರಿಯೇಟ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀವಿ, ಎಲ್ಲ ಲೇಯರ್ ಸೆಲೆಕ್ಟ್ ಮಾಡಿಬಿಟ್ಟು ಶಿಫ್ಟ್ Ctrl C ಪ್ರೆಸ್ ಮಾಡ್ತೀವಿ. ಇಲ್ಲಾಂದರೆ ಎಲ್ಲ ಲೇಯರ್ ಸೆಲೆಕ್ಟ್ ಮಾಡಿಬಿಟ್ಟು ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಪ್ರೀ ಕಾಂಪೋಸ್ ಅಂತ ಬರುತ್ತೆ, ಇದನ್ನು ಸೆಲೆಕ್ಟ್ ಮಾಡಿ. ಇದನ್ನು ನಾನು ಟೈಮ್ ಲೈನ್ಸ್ ಅಂತ ಕೊಟ್ಟಿರ್ತೀನಿ ಸದ್ಯಕ್ಕೆ. ಓಕೆ ಅಂತ ಕೊಡಿ. ಇವಾಗ ಇದು ನಮಗೆ ಫುಲ್ಲು ಸಪ್ರೇಟ್ ಒಂದು ಕಾಂಪೋಸಿಷನಲ್ಲಿ ಸಿಕ್ಕಿದೆ. ಇದನ್ನು ನಾನು ಇವಾಗ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಅಲ್ಲಿ ಪ್ಲೇಸ್ ಮಾಡ್ಕೋಬೋದು. ಇದು ಬೆನಿಫಿಟ್. ಇವಾಗ ನೆಕ್ಸ್ಟ್ ಇದಕ್ಕೆ ಆ್ಯನಿಮೇಷನ್ನ ಕೊಡ್ಬೋದು. ಸೊ ನಾವು ಈ ಲೈನ್ಸ್ನ ಮೂವ್ ಮಾಡಬೇಕಲ್ವಾ. ಸೊ ಇಲ್ಲಿದೆ ನೋಡಿ, ಇಲ್ಲಿ ಲೈನ್ಸ್ನ ಮೂವ್ ಮಾಡಿದ್ದೀನಲ್ವಾ, ಆ ರೀತಿ ಮೂವ್ ಮಾಡಬೇಕು ಈ ಥರ. ಇವಾಗ ನೀವು ಇದನ್ನು ಬೇಕಾದ್ರೆ ಝೂಮ್ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೋಬೋದು. ಇಲ್ಲಿ ನಮಗೆ ಇಲ್ಲಿ ಝೂಮ್ ಮಾಡಿದಾಗ ಸ್ವಲ್ಪ ಪಿಕ್ಸಲೇಷನ್ ಏನಾದರೂ ಆಯ್ತು ಅಂತ ಹೇಳಿದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆವಾಗ ಪಿಕ್ಸಲೇಷನ್ ಆಗಲ್ಲ. ಯೂಶಲಾಗೆ ಪಿಕ್ಸಲೇಷನ್ ಆಗಲ್ಲ, ಯಾಕಂದರೆ ನಾವು ಶೇಪ್ ಲೇಯರ್ಸ್ ಯೂಸ್ ಮಾಡಿರೋದು. ಬೈ ಚಾನ್ಸ್ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಆವಾಗ ಶಾರ್ಪಾಗಿ ವೆಕ್ಟರ್ ಕನ್ವರ್ಟ್ ಆಗುತ್ತದು. ಸೊ ಈ ಥರ ಪ್ರೀ ಕಾಂಪೋಸಲ್ಲಿ ಯೂಸ್ ಮಾಡೋ ಬೆನಿಫಿಟ್ ಏನಂತ ಹೇಳಿದ್ರೆ ನಮಗೆ ಹೇಗೆ ಬೇಕೋ ಆ ರೀತಿ ಯೂಸ್ ಮಾಡ್ಬೋದು. ಇದು ಸೈಜ್ ಎಲ್ಲ ಎಷ್ಟು ಬೇಕು ಅಂತೆಲ್ಲ ಹೇಳ್ಬಿಟ್ಟು. ಸೊ ಇದು ಮೇ ಬಿ 200 ಕೊಟ್ಟಿರ್ತೀನಿ ನಾನು ಸದ್ಯಕ್ಕೆ. ಆ್ಯಂಡ್ ಬೈ ಚಾನ್ಸ್ ಇದು ಸೈಜ್ ಎಲ್ಲ ಜಾಸ್ತಿ ಇದೆ ಲೈನ್ದು ಅಂತ ಹೇಳಿದ್ರೆ ಕಸ್ಟಮೈಸ್ ಮಾಡ್ಕೋಬೋದು ನೀವು. ಸೊ ಟೈಮ್ ಲೈನ್ಗೆ ಹೋಗ್ಬಿಟ್ಟು ಇದು ವರ್ಟಿಕಲ್ ಲೈನ್ ಚೇಂಜ್ ಮಾಡ್ಕೋಬೋದು ಸೈಜ್ನ. ಬಟ್ ಆ್ಯಂಕರ್ ಪಾಯಿಂಟ್ನ ನೀವು ಬಾಟಮಲ್ಲಿ ಸೆಟ್ ಮಾಡ್ಕೊಳ್ಳಿ. ವೈ ಪ್ರೆಸ್ ಮಾಡಿ ಅಥವಾ ಇಲ್ಲಿ ಆ್ಯಂಕರ್ ಪಾಯಿಂಟ್ ಟೂಲ್ ಇರುತ್ತೆ, ಇದು ಆ್ಯಂಕರ್ ಪಾಯಿಂಟ್ನ ಕಂಟ್ರೋಲ್ ಇಟ್ಕೊಳ್ಳಿ, ಕೆಳಗೆ ತೊಗೊಂಬನ್ನಿ, ಇಲ್ಲಿ ಸೆಟ್ ಮಾಡ್ಕೊಳ್ಳಿ ಎಲ್ಲ ಲೈನ್ಸ್ದು ಅಷ್ಟೇ. ಯಾಕೆ ಈ ರೀತಿ ಮಾಡೋದಂದರೆ ಇವಾಗ ನೀವು ಬೈ ಚಾನ್ಸ್ ಸ್ಕೇಲ್ ಆ್ಯನಿಮೇಷನ್ ಚೇಂಜ್ ಮಾಡೋವಾಗ ಸೆಂಟ್ರಿಂದ ಸ್ಕೇಲ್ ಆಗ್ತಿರುತ್ತೆ ಅದು. ಸೊ ನಾವು ಮತ್ತೆ ರೀಪ್ಲೇಸ್ ಮಾಡಬೇಕಂದ್ರೆ ಪೊಸಿಷನ್ನ ಸೆಟ್ ಮಾಡ್ತಾ ಇರಬೇಕು. ಈ ಪರ್ಟಿಕ್ಯುಲರ್ ಕೇಸಲ್ಲಿ ನಮಗೆ ಬಾಟಮಲ್ಲಿ ಇದು ಕರೆಕ್ಟಾಗಿ ಇಲ್ಲೇ ಅಡ್ಜಸ್ಟ್ ಆಗಬೇಕಿದು. ಸೊ ಈ ಲೈನಲ್ಲೇ ಅಡ್ಜಸ್ಟ್ ಇರಬೇಕು, ಮೇಲೆ ಮಾತ್ರ ಹೈಟ್ ವೇರಿಯೇಷನ್ ಬೇಕು ನಮಗೆ. ಸೊ ಆ ರೀಸನ್ಗೋಸ್ಕರ ನೋಡಿ ಇವಾಗ ನಾನು ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಬರೀ ಈ ಥರ ಮಾಡಿದರೆ ಕರೆಕ್ಟಾಗಿ ಬರುತ್ತೆ, ಕೆಲಸ ಕಮ್ಮಿ ಆಗುತ್ತಂತಷ್ಟೇ. ಸೊ ಇದು 40% ಕೊಟ್ಕೊಳ್ಳಿ, ಮೇ ಬಿ 25. ಇದು ಪರವಾಗಿಲ್ಲ. ಇವಾಗ ಇದನ್ನು ಆ್ಯನಿಮೇಷನ್ ಮಾಡೋಣ. ಸೊ ಫಸ್ಟು ಇಲ್ಲಿ ಪ್ಲೇಸ್ ಮಾಡ್ಕೋತೀನಿ ನಾನು. ಪಿ ಪ್ರೆಸ್ ಮಾಡಿ ಪೊಸಿಷನ್ ಕೀ ಫ್ರೇಮ್ ಸೆಟ್ ಮಾಡ್ಕೊಳ್ಳಿ. 2 ಸೆಕೆಂಡ್ ಹತ್ರ ಬನ್ನಿ, ಸ್ವಲ್ಪ ಮೂವ್ ಮಾಡ್ಕೊಳ್ಳಿ. ನೆಕ್ಸ್ಟು 4 ಸೆಕೆಂಡ್ ಹತ್ರ ಬನ್ನಿ, ಮತ್ತೆ ಇದನ್ನು ಮೂವ್ ಮಾಡಿ. ಸೊ ಇವಾಗ ಇಲ್ಲಿ ನೋಡ್ಬೋದು ನಮಗಿಲ್ಲಿ ಖಾಲಿ ಆಗಿಬಿಟ್ಟಿದೆ, ನೆಕ್ಸ್ಟು ಏನೂ ಇಲ್ಲಿ ಕಾಣಿಸ್ತಿಲ್ಲ. ಸೊ ಇದಕ್ಕೆ ನೆಕ್ಸ್ಟು ರಿಪಿಟೇಷನ್ ಬೇಕು ನಮಗೆ. ಸೊ ಅದಕ್ಕೆ ಒಂದು ಟೆಕ್ನಿಕ್ ಏನು ಮಾಡ್ಬೋದು, ಇದರ ಪ್ರೀ ಕಾಂಪ್ ಒಳಗಡೆ ಹೋಗ್ಬಿಟ್ಟು ಇದನ್ನೇ ನೀವು ಎಕ್ಸ್ಟೆಂಡ್ ಮಾಡ್ಬೋದು. ಅಂದರೆ ಲೈನ್ ಉದ್ದ ಬರೆದ್ಬಿಟ್ಟು ಇನ್ನೂ ಜಾಸ್ತಿ ಕಾಪೀಸ್ ಕ್ರಿಯೇಟ್ ಮಾಡ್ಬೋದು. ಇಲ್ಲಾಂದರೆ ಇನ್ನೊಂದು ಸಿಂಪಲ್ ಟೆಕ್ನಿಕ್ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಮಗಿಲ್ಲಿ ಎಫೆಕ್ಟ್ನಲ್ಲಿ ರೆಪೆಟೈಲ್ ಅಂತ ಒಂದು ಎಫೆಕ್ಟ್ ಇದೆ. ಸೊ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಇದೇನು ಮಾಡೋದು ಅಂತ ಹೇಳಿದ್ರೆ ನಮ್ದೇನು ಆ್ಯನಿಮೇಷನ್ ಅಥವಾ ಏನು ಎಲಿಮೆಂಟ್ ಇದೆ ಅದನ್ನು ರಿಪೀಟ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ಎಕ್ಸ್ಪ್ಯಾಂಡ್ ರೈಟ್ ಲೆಫ್ಟ್ ಅಪ್ ಡೌನ್ ಅಂತೆಲ್ಲ ಇದೆ. ಸೊ ನೋಡಿ ಎಕ್ಸ್ಪ್ಯಾಂಡ್ ಅಪ್ ಅಂತ ಕೊಟ್ಟರೆ ಇದೇ ರಿಪೀಟ್ ಆಗುತ್ತೆ. ಸೊ ಸೇಮ್ ಶೇಪ್ ಲೇಯರಲ್ಲಿ ರಿಪೀಟರ್ ಇದೆ ನೋಡಿ, ಅದರದ್ದು ಕೆಲಸನೇ ಇದು ಮಾಡೋದು. ಸೊ ರೀಸೆಟ್ ಮಾಡಿಬಿಟ್ಟು ನಮಗೆ ರೈಟ್ ಸೈಡ್ ಎಕ್ಸ್ಪ್ಯಾಂಡ್ ಆಗಬೇಕು. ಸೊ ಅದಕ್ಕೆ ಇಲ್ಲಿ ಎಕ್ಸ್ಪ್ಯಾಂಡ್ ರೈಟ್ ಅಂತ ಕೊಡ್ತೀನಿ. ಆ್ಯಂಡ್ ಇದ್ಯಾಕೆ ಈ ರೀತಿ ಕಾಣಿಸ್ತಿದೆ ಅಂತ ಹೇಳಿದ್ರೆ
ನಾವಿಲ್ಲಿ ಮೂವ್ ಮಾಡಿದ್ದೀವಲ್ಲ ಈ ಗ್ಯಾಪು, ಅದಕ್ಕೋಸ್ಕರ ಆ ಥರ ಇರೋದು. ಸೊ ಇದನ್ನು ವಾಪಸ್ ಮತ್ತೆ ನಾವು ಸೆಂಟ್ರ್ ಮಾಡೋಣ. ಸೊ ಇವಾಗ ನೋಡಿ ಸೀಮ್ಲೆಸ್ ಆಗಿ ಕರೆಕ್ಟಾಗಿದೆ. ಅಗೇನ್ ಇಲ್ಲಿ ಸ್ವಲ್ಪ ಆಫ್ ಸೆಟ್ ಇದೆ. ಸೊ ಫೈನ್, ಲೈಕ್ ಅಷ್ಟೊಂದು ಪರ್ಫೆಕ್ಟಾಗಿ ಮಾಡೋಕ್ಕಾಗಲ್ಲ, ಬಟ್ ಟ್ರೈ ಮಾಡಿ. ಏನಿಲ್ಲ, ಇದು ಹಾರಿಜಾಂಟಲ್ ಸ್ಕೇಲ್ ಇದೊಂದು ಚೂರು ಕಮ್ಮಿ ಮಾಡಬೇಕಷ್ಟೇ ಅನ್ಕೋತೆ. ಆ್ಯಂಡ್ ಇನ್ನೂ ನಾವು ಇದನ್ನು ಆ್ಯನಿಮೇಷನ್ ಮಾಡ್ತೀವಲ್ಲ, ಸೊ ಗೊತ್ತಾಗಲ್ಲ ಅಷ್ಟೊಂದೆಲ್ಲ. ಆ್ಯಂಡ್ ನಿಮ್ಗೆ ಅಷ್ಟೊಂದು ತೊಂದರೆ ಥರ ಆಗ್ತಿದೆ ಅಂತ ಹೇಳಿದ್ರೆ ಇನ್ನೊಂದು ಚೂರು ಮುಂದೆ ತೊಗೊಂಬಿಡಿ ಅಷ್ಟೇ. ಇದು ತುಂಬ ಮುಂದೆ ಬಂದುಬಿಡ್ತು. ಸೊ ನೆಕ್ಸ್ಟ್ ಇವಾಗ ಮತ್ತೆ 6 ಸೆಕೆಂಡ್ ಹತ್ರ ಬನ್ನಿ, ಮತ್ತೆ ಇದು ಸೆಲೆಕ್ಟ್ ಮಾಡಿ ಲೇಯರ್ನ ಮೂವ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ಅಗೇನ್ ನೀವು ಇದು ಎಷ್ಟು ಬೇಕಾದ್ರೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ಈ ರೀತಿ ಆ್ಯನಿಮೇಷನ್ ಸೇಮ್ ಸೆಲೆಕ್ಟ್ ಮಾಡಿ ಕೀ ಫ್ರೇಮ್, ಈಸಿ ಸ್ಮೂತ್ ಆ್ಯನಿಮೇಷನ್ ಮಾಡ್ಕೊಳ್ಳಿ. ಇವಾಗ ಪ್ಲೇ ಮಾಡಿದಾಗ ನೋಡಿ ಈ ರೀತಿ ಅಷ್ಟೇ. ಆ್ಯಂಡ್ ಇದು ಇವಾಗ ಇದಕ್ಕೆ ಮೋಷನ್ ಬ್ಲರ್. ಸೊ ಪ್ರೀವಿಯಸ್ ವೀಡಿಯೋಸಲ್ಲಿ ಇದನ್ನು ಮರ್ತೋಗ್ಬಿಟ್ಟಿದೆ ಮೋಷನ್ ಬ್ಲರ್ ಹೇಳೋದು. ಮೋಷನ್ ಬ್ಲರ್ ಅಪ್ಲೈ ಮಾಡಿದ್ರೆ ಸ್ವಲ್ಪ ಬ್ಲರ್ ಆಗುತ್ತೆ ಮೂಮೆಂಟ್ ಆಗುವಾಗ. ಸೊ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ಇದೇ ಕಾನ್ಸೆಪ್ಟಲ್ಲಿ ನೀವು ನೆಕ್ಸ್ಟು ಡೇಟ್ಸ್ ಬರ್ಕೋಬೋದು. ಸೊ ಮೇ ಬಿ 1920 ಇದು ಸೆಂಟ್ರಲ್ ಏನು ಮಾಡ್ಕೊಳ್ಳಿ, ಡೂಪ್ಲಿಕೇಟ್ ಮಾಡಿ ಒಂದು 4 ಬೇರೆ ಬೇರೆ ಜಾಗದಲ್ಲಿ ನಂಬರ್ಸ್ ಬರ್ಕೊಳ್ಳಿ. ಇದನ್ನೆಲ್ಲ ನಿಮ್ಮ ಟೈಮ್ ಲೈನ್ಗೆ ಪೇರೆಂಟ್ ಮಾಡ್ಕೊಳ್ಳಿ. ಟೈಮ್ ಲೈನಿಗೆ ಪೇರೆಂಟ್ ಮಾಡಿಬಿಟ್ಟು ಈ ಥರ ಪ್ಲೇಸ್ ಮಾಡಿ. ಸೊ ಇಲ್ಲಿಂದ 2 ಸೆಕೆಂಡ್ ಬರೋವಾಗ ಇದು ಸೆಂಟ್ರಲ್ ಇರೋ ಥರ ಪ್ಲೇಸ್ ಮಾಡಿ. ಇದು ಸೊ ಸ್ಟಾರ್ಟಿಂಗಲ್ಲಿ ಇದು ಸೆಂಟ್ರಲ್ ಅಲೈನ್ ಆಗುತ್ತೆ. ನೆಕ್ಸ್ಟ್ ಇದು ಸೆಂಟ್ರಲ್ ಏನಾಗುತ್ತೆ. ನೆಕ್ಸ್ಟು 4 ಸೆಕೆಂಡ್ಸ್ ಇದು ಸೆಂಟ್ರಲ್ ಏನಾಗುತ್ತೆ. ನೆಕ್ಸ್ಟು 6 ಸೆಕೆಂಡ್ಸ್ಗೆ ಇದು ಸೆಂಟ್ರಲ್ ಏನಾಗುತ್ತೆ, ಸೆಂಟ್ರಲ್. ಸೊ ಈ ರೀತಿ ಆ್ಯನಿಮೇಷನ್. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ನಾನು ಒಂದೇ ಟೆಕ್ಸ್ಟ್ ಯೂಸ್ ಮಾಡಿದ್ದೀನಿ. ಸೊ ಐಡಿಯಲ್ ಆಗಿ ಬೇರೆ ಬೇರೆ ಟೆಕ್ಸ್ಟ್ನ ಯೂಸ್ ಮಾಡಬೇಕಷ್ಟೆ. 1920 ಇದು 1940, 1960, 1980. ಆ್ಯಂಡ್ ಇದಕ್ಕೂ ಮೋಷನ್ ಬ್ಲರ್ ಕೊಡಿ ಅಷ್ಟೆ. ಸೊ ಇಷ್ಟು ಸಿಂಪಲಾಗಿ ನಾವು ಟೈಮ್ ಲೈನ್ ಆ್ಯನಿಮೇಷನ್ನ ಕ್ರಿಯೇಟ್ ಮಾಡೋದು. ಅಗೇನ್ ಇದಕ್ಕೆ ಸೇಮ್ ಒಂದು ಬ್ಯಾಕ್ಗ್ರೌಂಡ್ ಹಾಕೋಬೋದು ನೀವು. ಸೊ ರೈಟ್ ಕ್ಲಿಕ್, ನ್ಯೂ, ಸಾಲಿಡ್, BG ಅಂತ ಕೊಡಿ. ಸೇಮ್ ಟೆಕ್ನಿಕ್ಸ್ ಪ್ರೀವಿಯಸ್ ಯೂಸ್ ಮಾಡಿರೋ ಥರನೇ. ರ್ಯಾಂಪ್ ಅಂತ ಕೊಡಿ, ಗ್ರೇಡಿಯಂಟ್ ರ್ಯಾಂಪ್. ಸೊ ಯೂಶಲಿ ಎಲ್ಲೋಗೆ ಬ್ಲೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ. ಆ್ಯಂಡ್ ಅಗೇನ್ ರೇಡಿಯಲ್ ಮಾಡ್ಕೊಳ್ಳಿ. ಸೊ ಇದು ರೇಡಿಯಲ್ ಕೊಟ್ಟರೆ ಲುಕ್ಕು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಸೊ ಈ ಟೈಮ್ ಲೈನಲ್ಲಿ ಹೇಳುವಾಗ ಅದ್ರ ರಿಲೇಟೆಡ್ ಏನಾದರೂ ಟಾಪಿಕ್ ಮಾತಾಡ್ತಿರ್ತೀರ, ಇಲ್ಲ ಅದ್ರ ರಿಲೇಟೆಡ್ ಎಲಿಮೆಂಟ್ಸು ಆ ಥರದ್ದೇನಾದರೂ. ಸೊ ಇವಾಗ ಇಲ್ಲಿ ನೋಡಿದಾಗ ನಾನು ಇಲ್ಲಿ ಸುಮ್ಮನೆ ಒಂದು ಕಾರ್ಡ್ಸ್ ಥರ ಕ್ರಿಯೇಟ್ ಮಾಡಿದ್ದೀನಿ. ನೀವು ಇದೇ ರೀತಿ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಬೇರೆ ಸಿಂಪಲ್ PNG ಏನಾದರೂ ಅಂತ ತೋರಿಸ್ಬೋದು. ಸೊ ಅದೆಲ್ಲ ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಇಲ್ಲಿ ನೋಡ್ಬೋದು ಸಿಂಪಲಾಗಿ ಒಂದು ಸ್ಕೇಲ್ ಆಗ್ತಿದೆ. ಇಲ್ಲಿ ಬರೋವಾಗ ಮಾತ್ರ ಸ್ಕೇಲ್ ಆಗ್ತಾಯಿದೆ. ಇದು ನೀವು ಯೋಚನೆ ಮಾಡಿ ಹೇಗೆ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡಿ ಮೇ ಬಿ ಇಲ್ಲಿ ಬರೋವಾಗ ನೀವು ಸುಮ್ಮನೆ ಸ್ಕೇಲ್ ಆ್ಯನಿಮೇಷನ್ ಕೊಡ್ಕೋಬೋದು ಇಂಡಿವಿಜುವಲ್ ನಂಬರ್ಸ್ಗೆ. ನೆಕ್ಸ್ಟು ಬಂದು ಕೌಂಟರ್ ಆ್ಯನಿಮೇಷನ್ ಮಾಡೋದು. ಕೌಂಟರ್ ಆ್ಯನಿಮೇಷನ್ ಬಂದು ಸಿಂಪಲ್ ಅಗೇನ್ ಅಬ್ಸರ್ವ್ ಮಾಡಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು. ಸೊ ಒಂದು ನಂಬರು ಸ್ಟಿಲ್ ಆಗಿದೆ, ಇನ್ನೊಂದು ನಂಬರು ಕೆಳಗಿಂದ ಮೇಲ್ ಬರ್ತಾ ಇದೆ ಅಷ್ಟೇ. ಬಟ್ ಕೆಳಗಿಂದ ಮೇಲ್ ಬರೋವಾಗ ನಮಗೆ ಬೇರೆ ಏನೂ ಕಾಣಿಸ್ತಿಲ್ಲ, ಸೀಮ್ಲೆಸ್ ಆಗಿ ನಂಬರ್ ಬರ್ತಾ ಇರೋ ಥರ ಇದೆ ಫೀಲ್ ಅಷ್ಟೇ. ಸೊ ಮೇ ಬಿ ನೀವು ಈ ನಂಬರ್ಸ್ನ ಕೆಳಗಿಂದ ಮೇಲೆ ಆ್ಯನಿಮೇಟ್ ಥರ ಮಾಡಿಸ್ಬಿಟ್ಟು ಮಾಸ್ಕ್ ಹಾಕ್ಬಿಟ್ಟು ಮಾಡ್ಬೋದು. ಈ ಥರ ಬೇರೆ ಬೇರೆ ಟೆಕ್ನಿಕ್ಸ್ ನಿಮಗೆ ಮೈಂಡಲ್ಲಿ ಬರ್ಬೋದು ಆಲ್ರೆಡಿ. ಸೊ ನೋಡೋಣ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾನು ಇಲ್ಲಿ ಫಸ್ಟ್ ಅಗೇನ್ ಒಂದು ಹೊಸ ಕಾಂಪೋಸಿಷನ್ ಕ್ರಿಯೇಟ್ ಮಾಡ್ತೀನಿ. ಸೊ ಇದು ಪ್ರೀ ಕಾಂಪ್, ಓಕೆ, ಮೇನ್ ಕಾಂಪಲ್ಲೇ ಮಾಡೋಣ. ಇದಕ್ಕೆ ನಾನು ಕೌಂಟರ್ ಆ್ಯನಿಮೇಷನ್ ಟ್ಯುಟೋರಿಯಲ್ ಅಂತ ಹೆಸರು ಕೊಡ್ತಾಯಿದ್ದೀನಿ. ಫಸ್ಟು ಒಂದು ನಂಬರ್ನ ಬರ್ಕೊಳ್ಳಿ. ಸೊ ಇಲ್ಲಿ ಟೆಕ್ಸ್ಟ್ ಟೂಲ್ ತೊಗೊಂಡು 0 ನಂಬರ್ ಬರ್ಕೋತಾ ಇದ್ದೀನಿ. ಇದನ್ನು ಸೆಂಟ್ರ್ ಮಾಡ್ಕೊಳ್ಳಿ
ಕಂಟ್ರೋಲ್ ಆಲ್ಟ್ ಹೋಮ್, ಆ್ಯಂಕರ್ ಪಾಯಿಂಟ್ ಸೆಂಟರ್ ಆಗುತ್ತೆ, ಕಂಟ್ರೋಲ್ ಹೋಮ್, ಲೇಯರ್ ಸೆಂಟರ್ ಆಗುತ್ತೆ. ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಸೊ ಇದು ಡೂಪ್ಲಿಕೇಟ್ ಇದೆಲ್ಲ ಬಂದುಬಿಟ್ಟು ನಿಮಗೆ ಎಷ್ಟು ನಂಬರ್ಸ್ ಬೇಕು ಅದ್ರ ತಕ್ಕನಂಗೆ. ನಾನಿಲ್ಲಿ 2 ನಂಬರ್ನ ತೊಗೋತಾ ಇದ್ದೀನಿ, ಸೊ ಅದಕ್ಕೆ 2 ಲೇಯರ್ ಮಾತ್ರ ಯೂಸ್ ಮಾಡ್ತಿರೋದು. 4 ನಂಬರ್ ಬೇಕಂತ ಹೇಳಿದ್ರೆ 4 ಸಪ್ರೇಟ್ ಲೇಯರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಎಷ್ಟು ನಂಬರ್ಸ್ನ ನೀವು ಆ್ಯನಿಮೇಟ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 10 ಲಕ್ಷ ಅಂತ ನೀವು ಹೇಳಬೇಕಂತ ಅಂದ್ಕೊಳ್ಳಿ. 10 ಲ್ಯಾಕ್ಸಲ್ಲಿ ನೀವು ಬರೀ ಲಾಸ್ಟ್ ಡಿಜಿಟ್ಸ್ನ ಮಾತ್ರ ಆ್ಯನಿಮೇಟ್ ಮಾಡಿ ತೋರಿಸ್ಬೇಕು ಅಂತ ಅನ್ಕೋತೀರಾ. ಸೊ ಅವಾಗ ನೀವು ಬರೀ ಲಾಸ್ಟ್ ಡಿಜಿಟ್ನ ಮಾತ್ರ ಸಪ್ರೇಟಾಗಿ ಬರ್ಕೋತೀರಾ, ಮಿಕ್ಕಿದ ಡಿಜಿಟ್ಸ್ ಎಲ್ಲ ಒಂದು ಟೆಕ್ಸ್ಟ್ನಲ್ಲೇ ಬರ್ಕೋಬೋದು. ಆ್ಯಂಡ್ ಅಗೇನ್ ಇದಕ್ಕೆಲ್ಲ ಎಕ್ಸ್ಪ್ರೆಷನ್ಸ್ ಯೂಸ್ ಮಾಡಿ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು ನಂಬರ್ ಆ್ಯನಿಮೇಷನ್ಸ್ಗೆಲ್ಲ. ಬಟ್ ಇದು ಇಂಡಿವಿಜುವಲ್ ಕಮ್ಮಿ ಲೆಟರ್ಸ್ ಆ್ಯನಿಮೇಷನ್ಸ್ ಮಾಡೋದು, ಆ ರೀಸನ್ಗೋಸ್ಕರ ನಾನು ಈ ಥರದ್ದು ಮಾಡ್ತಾ ಇರೋದು ಅಷ್ಟೆ. ಸೊ ಇದನ್ನು ಇವಾಗ ಈಕ್ವಲ್ ಆಗಿ ಆದಷ್ಟು ಅಂದಾಜಾಗೆ ನಾವು ಸ್ಪೇಸಿಂಗ್ ಮಾಡ್ಕೋಬೇಕು. ಸೊ ಇಲ್ಲಿ ಅಂದಾಜಾಗಿ ಈ ರೀತಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇದು ನಮಗೆ ರೆಫರೆನ್ಸ್ ಥರ. ಸೊ ಇವಾಗ ನಾನು ಇದರಲ್ಲಿ ಬರೀ ಸೆಕೆಂಡ್ ಡಿಜಿಟ್ನ ಮಾತ್ರ ಚೇಂಜ್ ಮಾಡ್ತೀನಿ. ಸೊ ಅದಕ್ಕೆ ಏನು ಮಾಡ್ತೀನಿ, ಇವಾಗ ಟೆಕ್ಸ್ಟ್ ಟೂಲ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ನಮಗೆ ಇನ್ನೊಂದು ಆಪ್ಷನ್ ಬರುತ್ತೆ ಯಾವ ರೀತಿ ಬರೀಬೇಕಂತ. ಫಸ್ಟ್ ಆಪ್ಷನ್ ಬಂದುಬಿಟ್ಟು ನಾವೇನೇ ಟೆಕ್ಸ್ಟ್ ಬರೆದ್ರೂ ಸ್ಟ್ರೈಟಾಗಿ ಹಾರಿಸಾಂಟಲಾಗಿ ಬರ್ಕೊಂಡು ಹೋಗುತ್ತೆ, ನಮಗೆ ವರ್ಟಿಕಲಾಗಿ ಬರೀಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ವರ್ಟಿಕಲ್ ಟೈಪ್ ಟೂಲ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ಇವಾಗಿಲ್ಲಿ ರೈಟ್ ಸೈಡಲ್ಲಿ ಎಲ್ಲಾದರೂ ಕ್ಲಿಕ್ ಮಾಡಿಬಿಟ್ಟು ನಾನು 0 1 2 3 4 5 6 7 8 9 ಎಲ್ಲ ನಂಬರ್ಸು ಬರ್ಕೋತಾ ಇದ್ದೀನಿ. ಮತ್ತು ಸೆಲೆಕ್ಷನ್ ಟೂಲಿಗೆ ಬರ್ತಿದ್ದೀನಿ. ಇವಾಗ ಇದನ್ನು ಈ 0ಗೆ ಅಲೈನ್ ಮಾಡ್ಕೋತೀನಿ. ಸೊ ಇಲ್ಲಿ ಕಲರ್ನ ಚೇಂಜ್ ಮಾಡ್ಕೋತೀನಿ, ಸೊ ದಟ್ ಕ್ಲೀನಾಗಿ ಗೊತ್ತಾಗುತ್ತೆ ನನಗೆ ಅಂತ ಹೇಳ್ಬಿಟ್ಟು ಪ್ಲೇಸ್ ಮಾಡೋಕ್ಕೆ. ನೆಕ್ಸ್ಟ್ ಇವಾಗ ಕಂಟ್ರೋಲ್ R ಪ್ರೆಸ್ ಮಾಡಿ, ರೂಲರ್ ಬರುತ್ತೆ. ಇದ್ರದ್ದು ಹೈಟ್ನ ಸೆಟ್ ಮಾಡ್ಕೋಬೇಕು ನೀವು. ಸೊ ಯೂಶಲಿ ರೌಂಡೆಡ್ ಆಬ್ಜೆಕ್ಟ್ಸು ಸ್ವಲ್ಪ ಬೇಸ್ ಲೈನ್ ಎಲ್ಲ ಆಫ್ ಆಗಿರುತ್ತೆ, ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ, ಈ ಸೆಕೆಂಡ್ ಡಿಜಿಟ್ ಇದೆ ಅಲ್ವಾ ಬೇಸ್ ತೊಗೊಂಡಿರೋದು, ಅದನ್ನು ಯಾವುದೋ ಒಂದು ನಂಬರ್ ಬರ್ಕೋತೀನಿ. ಸೊ ಇದು ಮೇಲ್ಗಡೆ ಹೈಡ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು, ಇದು ನಮ್ಮದು ಬೇಸ್ ರೆಫರೆನ್ಸ್ ಬೇಕಾಗಿರೋದು ಈ ಥರ. ಇದಕ್ಕೆ ಇದು ರೂಲರ್ನ ಸೆಟ್ ಮಾಡ್ಕೋತೀನಿ ನಾನು. ಸೊ ಇಲ್ಲಿ ನೋಡಿದ್ರೆ ಸರ್ಕಲಲ್ಲಿ ಸ್ವಲ್ಪ ಆಚೆ ಬಂದಿರುತ್ತೆ, ಸೊ ಅದಕ್ಕೆ ಸರ್ಕ್ಯುಲರ್ ನಂಬರ್ಸ್ನ ಬೇಸ್ ಥರ ಯೂಸ್ ಮಾಡಬೇಡಿ, ಬಟ್ ಒಂದು ಸರ್ಕ್ಯುಲರ್ ನಂಬರ್ ಇಟ್ಕೊಳ್ಳಿ, ಇನ್ನೊಂದು ನಾರ್ಮಲ್ ನಂಬರ್ಸ್ನ ಇಟ್ಕೊಳ್ಳಿ, ಆವಾಗ ನಿಮ್ಗೆ 2 ಥರದ್ದು ಸಿಗುತ್ತೆ. ಇವಾಗ ಇದನ್ನು ಆನ್ ಮಾಡಿಕೊಂಡು ಇದು ಇವಾಗ 1ಗೆ ಚೇಂಜ್ ಮಾಡ್ಕೋತೀನಿ ನಾನು. ಓಕೆ, ಇವಾಗ ಕರೆಕ್ಟಾಗಿ ಕೂರಿಸಿದ್ದೀವಿ, ಇಷ್ಟೇ ಕೆಲಸ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂತ ಹೇಳಿದ್ರೆ, ನಿಮಗೆ ಇಲ್ಲಿ ಆ್ಯನಿಮೇಷನ್ ಯಾವ ರೀತಿ ಆಗಬೇಕು ಆ ರೀತಿ ಇಲ್ಲಿ ಕೂರಿಸ್ಕೊತಾ ಹೋಗ್ತೀರ ಅಷ್ಟೇ. ಸೊ ಇವಾಗ P ಪ್ರೆಸ್ ಮಾಡಿ ಪೊಸಿಷನ್ನು. ಸೊ ಮೇ ಬಿ ಇವಾಗ 1 ಸೆಕೆಂಡ್ ಇಲ್ಲೊಂದು ಕೀ ಫ್ರೇಮ್ ಕೊಡ್ತೀರಾ. ನೆಕ್ಸ್ಟು 2 ಸೆಕೆಂಡ್ ಹತ್ರ ಬನ್ನಿ, ಇದನ್ನು 2ಗೆ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಸೆಕೆಂಡ್ ಹತ್ರ ಬನ್ನಿ, 3 ಹತ್ರ ತೊಗೊಂಬನ್ನಿ. ಇದು 4 ಹತ್ರ ಬನ್ನಿ, ಈ ರೀತಿ 5 6 7 8 9. ಸೊ 0 ಒಂದು ಬಾಕಿ ಇದೆ, ಸೊ 0ನ ಇಲ್ಲಿ ಸ್ಟಾರ್ಟಿಂಗಲ್ಲಿ ಸೆಟ್ ಮಾಡ್ಕೊಳ್ಳೋಣ. ಇವಾಗ ನಮಗೆ 0ಇಂದ 9ವರೆಗೂ ಆ್ಯನಿಮೇಷನ್ ಇಲ್ಲಿ ಕ್ರಿಯೇಟ್ ಆಗಿದೆ. ಈ ನಂಬರ್ನ ಕೂಡ ನಾನು ಇಲ್ಲಿ ಈ ರೀತಿ ಕೊಡ್ತೀನಿ. ಸೊ ಇದು ಬೇಸ್ನ ಆಫ್ ಮಾಡ್ಕೊಂಬಿಡಿ, ರೆಫರೆನ್ಸ್ ಸಾಕು ನಮಗೆ. ಇವಾಗ ವಾಪಸ್ ಇಲ್ಲಿಗೆ ಬಂದರೆ ಇದರಲ್ಲೇ ಕೌಂಟರ್ ಆ್ಯನಿಮೇಷನ್ ಟ್ಯುಟೋರಿಯಲ್, ಸೊ ಇದನ್ನು ಇಲ್ಲಿ ಪ್ಲೇಸ್ ಮಾಡ್ಕೋತೀನಿ. ಇದನ್ನು ಎಷ್ಟು ಬೇಕು ಅಷ್ಟಕ್ಕೆ ತೊಗೊಂಬರ್ಬೋದು. ಸೊ ಮೇ ಬಿ 50%. ಇವಾಗ ನಾವು ಪ್ಲೇ ಮಾಡಿದಾಗ ನೋಡಿ ನಂಬರ್ ಬರ್ತಾಯಿದೆ, ಬಟ್ ಇಲ್ಲೇನಂತ ಹೇಳಿದ್ರೆ ಇಲ್ಲಿ ಕಟ್ ಆಗೋದಿದೆಲ್ಲ ಕಾಣಿಸ್ತಿದೆ. ಸೊ ಅದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಏನು ಮಾಡ್ಬೋದು, ಮಾಸ್ಕ್ ಬರ್ಕೊಳ್ಳಿ. ಇಷ್ಟು, ಇದು ಫೆದರ್ ಆಗಬೇಕು ನನಗೆ. ಮಾಸ್ಕ್ ಓಪನ್ ಮಾಡಿಬಿಟ್ಟು ಫೆದರ್ ಕೊಡ್ಕೋಬೋದು. ಆ್ಯಂಡ್ ನನಗೆ ಬರೀ ಹಾರಿಸಾಂಟಲಲ್ಲಿ ಹಾಕಬೇಕು, ಸೊ ಅದಕ್ಕೆ ಸೆಕೆಂಡ್ ನಂಬರ್ನ ಮಾತ್ರ ಚೇಂಜ್ ಮಾಡ್ತೀನಿ ನಾನು. ಸೊ ಒಂದು 100% ಕೊಡಿ. ಇದನ್ನು ಸ್ವಲ್ಪ ಒಳಗಡೆ ತೊಗೊಂಬನ್ನಿ ಅಷ್ಟೆ. ಈ ರೀತಿ
ಇವಾಗ ನಮ್ಮ ಆ್ಯನಿಮೇಷನ್ ಪ್ರಕಾರ ನಾವು 0ಇಂದ 9 ಸೆಕೆಂಡ್ವರೆಗೂ ನಮಗೆ ನಂಬರ್ಸ್ ಬರುತ್ತೆ ಅಂತ ಗೊತ್ತು. ಸೊ ಇವಾಗ ನಿಮಗೆ ಸಡನ್ನಾಗೆ 0ಇಂದ 2ಗೆ ಹೋಗಬೇಕು, ಆಮೇಲೆ 2ಇಂದ 6ಗೆ ಹೋಗಬೇಕು, ಆಮೇಲೆ ಮತ್ತೆ 3ಗೆ ಹೋಗಬೇಕು. ಈ ಥರ ಕಸ್ಟಮೈಸೇಷನ್ ಬೇಕಂದರೆ ಹೇಗೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಸಿಂಪಲ್ಲು ಲೇಯರ್ ಸೆಲೆಕ್ಟ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಟೈಮಿಗೆ ಬನ್ನಿ, ಎನೇಬಲ್ ಟೈಮ್ ರೀಮ್ಯಾಪಿಂಗ್ ಅಂತಿದೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಬೇಸಿಕಲಿ ಏನು ಮಾಡೋದು ಅಂತ ಹೇಳಿದರೆ, ಒರಿಜಿನಲ್ ಆ್ಯನಿಮೇಷನ್ ಏನಿದೆ 0ಇಂದ ಇಲ್ಲಿವರೆಗೂ ಇದು ನಾರ್ಮಲ್ ಡ್ಯೂರೇಷನ್. ಮಧ್ಯದಲ್ಲಿ ನಮ್ಗೆ ಯಾವುದಾದ್ರು ನಂಬರು ಆ್ಯನಿಮೇಷನ್ ಬೇಕಂತ ಹೇಳಿದಾಗ ಕೀ ಫ್ರೇಮ್ ಸೆಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಮೂವ್ ಮಾಡಿಕೊಂಡ್ರೆ ಆ ರೀತಿ ಆ್ಯನಿಮೇಷನ್ಸ್ ನಮಗೆ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ. ಎಕ್ಸಾಂಪಲ್, ಇದು ಒಂದೊಂದು ಸೆಕೆಂಡ್ಗೂ ನಾವು ಒಂದೊಂದು ನಂಬರ್ನ ಚೇಂಜ್ ಮಾಡ್ತಿರೋದು. ಸೊ ನಮಗೆ ಈ ಲೇಯರ್ 0ಇಂದ 1ಗೆ ಬಂದರೆ 1 ನಂಬರ್ ಬರುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. 2 ಹತ್ರ ಬಂದರೆ 2 ನಂಬರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು, 3 ಹತ್ರ ಬಂದರೆ 3 ಸಿಗುತ್ತೆ ಅಂತ ಹೇಳ್ಬಿಟ್ಟು. ಅಂತಂದರೆ ಈ ಲೇಯರ್ನಲ್ಲಿ 1 ಸೆಕೆಂಡ್ ಡ್ಯೂರೇಷನ್ ಆದಮೇಲೆ 1 ಇರುತ್ತೆ, 2 ಸೆಕೆಂಡ್ ಡ್ಯೂರೇಷನ್ ಆದಮೇಲೆ 2 ಸಿಗುತ್ತೆ, 3 ಸೆಕೆಂಡ್ ಡ್ಯೂರೇಷನ್ ಆದಮೇಲೆ 3 ಸಿಗುತ್ತೆ ನಮಗೆ. ಆ ರೀತಿ ನಾವು ಸೆಟ್ ಮಾಡಿದ್ದೀವಿ. ಸೊ ಇವಾಗ ನನಗೆ 1 ಸೆಕೆಂಡ್ ಟೈಮ್ನಲ್ಲಿ ಈ ನಂಬರು 0ಇಂದ 4 ತೋರಿಸ್ಬೇಕು. ಆವಾಗ ಏನು ಮಾಡ್ತೀವಿ ಅಂತ ಹೇಳಿದರೆ, ಇಲ್ಲಿ ಡ್ಯೂರೇಷನ್ ಇದೆ ಅಲ್ವಾ, ಇಲ್ಲಿ ಬಂದ್ಬಿಟ್ಟು ನಾವು 4 ಅಂತ ಸೆಟ್ ಮಾಡಬೇಕು. ಸೊ ಇಲ್ಲಿ ನೀವು 4 ಟೈಪ್ ಮಾಡಿ. ಇವಾಗ ನೋಡಿ 4 ಸೆಕೆಂಡಲ್ಲಿ ಏನು ಆ್ಯನಿಮೇಷನ್ ಇರುತ್ತೆ ಅದು ನಮಗೆ ಇಲ್ಲಿ ತೋರಿಸುತ್ತೆ. ಇವಾಗ ನಾವು ಪ್ಲೇ ಮಾಡಿದಾಗ 1 to 4 ಬರುತ್ತೆ ಅದು. ನೆಕ್ಸ್ಟ್ ಇಲ್ಲಿ ಲಾಸ್ಟಲ್ಲಿ ಒಂದು ಕೀ ಫ್ರೇಮ್ ಇರೋದ್ರಿಂದ ಇಲ್ಲಿಂದ ಲಾಸ್ಟ್ವರೆಗೂ ಅದು 9 ತನಕ ಕೌಂಟ್ ಮಾಡ್ಕೊಂಡು ಹೋಗುತ್ತೆ. ಸೊ ಅದಕ್ಕೆ ಸದ್ಯಕ್ಕೆ ಇದು ಡಿಲೀಟ್ ಮಾಡಿಬಿಡ್ತೀನಿ ನಾನು ಲಾಸ್ಟ್ ಕೀ ಫ್ರೇಮ್. ಸೊ 0 to 4 ಬರುತ್ತೆ, ಸ್ವಲ್ಪ ಹೊತ್ತಿರುತ್ತೆ ಇದು. ಇವಾಗ ಇಲ್ಲಿವರೆಗೆ 4 ಇರುತ್ತೆ, ಕಾಪಿ ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಇನ್ನೊಂದು 2 ಸೆಕೆಂಡ್ ಬರೋಷ್ಟರಲ್ಲಿ 4ಇಂದ ನನಗೆ ಮೇ ಬಿ 8 ತೋರಿಸ್ಬೇಕು. ಸೊ ಇಲ್ಲಿ ಬಂದ್ಬಿಟ್ಟು ನಾನು 8 ಅಂತ ಕೊಡ್ತೀನಿ. ಅಗೇನ್ ಇಲ್ಲಿ ಯಾಕೆ 8 ಕೊಡ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಇದ್ರೊಳಗಡೆ ಈ ಪ್ರೀ ಕಾಂಪ್ ಒಳಗಡೆ ಆ್ಯನಿಮೇಷನ್ನ ಒಂದೊಂದು ಸೆಕೆಂಡಿಗೆ ಒಂದೊಂದು ಡಿಜಿಟ್ ಚೇಂಜ್ ಮಾಡಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ 1 ಸೆಕೆಂಡ್ ಡ್ಯೂರೇಷನ್ ಥರ ತೊಗೊಳ್ತಾ ಇರೋದು. ನೀವು ಆ್ಯನಿಮೇಷನ್ ಕೊಡುವಾಗ 2 ಸೆಕೆಂಡ್ ಥರ ಕೊಟ್ಟಿದ್ರೆ ಈ 8 ನಂಬರು ಒಳಗಡೆ ಎಲ್ಲಿ ಬರುತ್ತೆ, ಯಾವ ಟೈಮಲ್ಲಿ ಬರುತ್ತೆ, ಆ ಡ್ಯೂರೇಷನ್ನ ಇಲ್ಲಿ ನೀವು ಕೊಡಬೇಕು. ಸೊ ಇದು ಮೇ ಬಿ ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ ಅನಿಸ್ಬೋದು, ಬಟ್ ಇದು ಸಿಂಪಲಾಗಿ ಮಾಡೋ ಆ್ಯನಿಮೇಷನ್. ಇದು ನಿಮಗೆ ಫುಲ್ ಫ್ಲೆಕ್ಸಿಬಿಲಿಟಿ ಸಿಗುತ್ತೆ ನಿಮ್ಗೆ ಇದರಲ್ಲಿ. ಈ ರೀತಿ ಅಗೇನ್ ಇಲ್ಲಿ ಬಂದುಬಿಟ್ಟು ಮತ್ತೆ ನೀವು 2 ಬೇಕಂತ ಹೇಳಿದ್ರೆ 2 ಅಂದ್ಕೊಡಿ. ಇವಾಗ ಇದೆಲ್ಲ ಸೆಲೆಕ್ಟ್ ಮಾಡಿ ಇದನ್ನು ಕಾಪಿ ಪೇಸ್ಟ್ ಮಾಡಿದರೆ ಆ ಸ್ಮೂತ್ನೆಸ್ ಕೂಡ ಇರುತ್ತೆ. ಈ ರೀತಿ ನಿಮಗೆ ಬೈ ಚಾನ್ಸ್ ಇದೆಲ್ಲ ತುಂಬ ಅಡ್ವಾನ್ಸು ಕಾಂಪ್ಲಿಕೇಟೆಡ್ ಥರ ಆಗ್ತಿದೆ ಅಂತ ಹೇಳಿದರೆ ತಲೆ ಕೆಡ್ಸ್ಕೊಬೇಡಿ, ಇದೆಲ್ಲ ಡಿಲೀಟ್ ಮಾಡಿ, ಟೈಮ್ ರಿಮ್ಯಾಪಿಂಗ್ ಎಲ್ಲ ತೆಗ್ದಾಕಿ ಇಲ್ಲಿ ನೀವು ಆ್ಯನಿಮೇಷನ್ ಹೇಗೆ ಕೊಡ್ತೀರಾ ಅದ್ರ ಮೇಲೆ ಡಿಸೈಡ್ ಮಾಡಿ. ಫಾರ್ ಎಕ್ಸಾಂಪಲ್ 0 to 2 ಸೆಕೆಂಡ್ ನಿಮಗೆ ಏನು ನಂಬರ್ ಬರಬೇಕು ಡಿಸೈಡ್ ಮಾಡಿ, ಅದನ್ನು ಇಲ್ಲೊಳಗಡೆ ಹೋಗ್ಬಿಟ್ಟು ಆ ನಂಬರ್ಗೆ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇವಾಗ ಇದೆಲ್ಲ ನಾನು ಸದ್ಯಕ್ಕೆ ಡೂಪ್ಲಿಕೇಟ್ ಮಾಡ್ತೀನಿ, ಇದನ್ನು ರೆಫರೆನ್ಸ್ ಆಗಿ ಹೈಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಈ ಕೀ ಫ್ರೇಮ್ ಎಲ್ಲ ರಿಮೂವ್ ಮಾಡಿ. ಸೊ ಇವಾಗ ನಿಮ್ಗೆ ಸ್ಟಾರ್ಟಿಂಗಿಂದ 0 to ಅಂತ ತೋರಿಸುತ್ತೆ. ಸ್ಟಾರ್ಟಿಂಗಲ್ಲಿ 0 to ಇಂದ 0 3 ಹೋಗ್ಬೇಕಂತ ಹೇಳಿದ್ರೆ ಇದನ್ನು ಇಲ್ಲಿ ಬಂದುಬಿಟ್ಟು 3ಗೆ ಚೇಂಜ್ ಮಾಡ್ಕೊಳ್ಳಿ, ಅಥವಾ 6ಗೆ ಹೋಗ್ಬೇಕಿದು. ಸೊ 6ಗೆ ತೊಗೊಂಬನ್ನಿ ಅಷ್ಟೇ. ಫಸ್ಟ್ ಇದೊಂದು ಕೀ ಫ್ರೇಮ್ ಸೆಟ್ ಮಾಡ್ಕೊಳ್ಳಿ ಪೊಸಿಷನ್ನು. ಸೊ 2 ಸೆಕೆಂಡ್ ಇರೋವಾಗ 2ನಲ್ಲಿರುತ್ತೆ, ಆಮೇಲೆ ನಿಮಗೆ 4 ಹತ್ರ ಬರೋವಾಗ 6 ತೋರಿಸ್ಬೇಕಿಲ್ಲಿ ಈ ಥರ. ಆ್ಯಂಡ್ ಇದನ್ನು ಸ್ಮೂತ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿ ಪ್ಲೇ ಮಾಡುವಾಗ 2 ಇರುತ್ತೆ, ಇಲ್ಲಿಂದ 6 ಆಗುತ್ತೆ. ಇದೇ ರೀತಿ ನೆಕ್ಸ್ಟು ಆ್ಯನಿಮೇಷನ್ ಚೇಂಜ್ ಮಾಡ್ಕೊಳ್ಳಿ. 6 ಇರುತ್ತೆ, 6ಇಂದ ನೆಕ್ಸ್ಟು ಬೇರೆ ಕಡೆ ಬೇರೆ ನಂಬರ್ ತೋರಿಸ್ಬೇಕು ನಿಮಗೆ. ಸೊ ಮೇ ಬಿ ಇಲ್ಲಿ 6ಇಂದ ಮತ್ತೆ 0 ಪ್ಲೇ ಮಾಡಿದಾಗ 2 ಇರುತ್ತೆ, 6 ಬರುತ್ತೆ, ಮತ್ತು 0 ಬರುತ್ತೆ. ಈ ಥರ ಆ್ಯನಿಮೇಷನ್. ಇದರಲ್ಲಿ ಏನಂದರೆ ನೀವು ಪ್ರತಿ ಸತಿ ಇಲ್ಲಿ ಒಳಗಡೆ ಹೋಗಿ ಚೇಂಜ್ ಮಾಡ್ತಾ ಇರಬೇಕು. ಆ ರೀಸನ್ಗೋಸ್ಕರ ಇದು ಇನ್ನೊಂದು ಟೆಕ್ನಿಕ್ನ ಮುಂಚೆ ಹೇಳಿದ್ನಲ್ಲ ಅದನ್ನು ಫಾಲೋ ಮಾಡ್ಬೋದು. ಸೊ ನಾನು ಮುಂಚೆನೇ ಹೇಳಿರೋ ಥರ ಯಾವುದಾದ್ರು ಒಂದು ಟೈಮ್ ಲೈನ್ ಬಗ್ಗೆ ಏನಾದರೂ ಮಾತಾಡ್ತಿರ್ತೀರಾ ಅಂತ ಹೇಳಿದರೆ ಅಲ್ಲಿ ಈ ಥರದ್ದು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಏನಾದರೂ ಒಂದು ಪರ್ಟಿಕ್ಯುಲರ್ ಟೈಮ್ ಬಗ್ಗೆ, ನಂಬರ್ ಕೌಂಟಿಂಗು ಈ ಥರ ಇರೋ ಟೈಮಲ್ಲಿ ಯೂಸ್ ಮಾಡ್ಕೋಬೋದು. ಸೊ ಹೋಪ್ಫುಲಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ನಾನು ಅನ್ಕೋತೀನಿ. ಮುಂದಿನ ವಿಡಿಯೋನಲ್ಲಿ
ಇನ್ನೊಂದು ಆ್ಯನಿಮೇಷನ್ ಟೆಕ್ನಿಕ್ನ ತೋರಿಸ್ತೀನಿ. ಈ ವಿಡಿಯೋನಲ್ಲಿ ಇದಿಷ್ಟೇ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.